ಮಾಧ್ಯಮಗೋಷ್ಠಿಯಲ್ಲಿ ನಮ್ಮ ನಿಗಮದ ಅಧ್ಯಕ್ಷರಾದಂಥ ಮಮತಾ ಗಟ್ಟಿಯವರಿದ್ದಾರೆ. ಈ ಒಂದು ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಿದ್ದಾರೆ ಹರೀಶ್ ಅವರು, ಸುಧೀರ್ ಅವರಿದ್ದಾರೆ, ಬ್ಲಾಕ್ ಅಧ್ಯಕ್ಷರಿದ್ದಾರೆ. ಎಲ್ಲರಿಗೆ ಮತ್ತು ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸುತ್ತಾ, ನಾನು ನಿನ್ನೆಯಿಂದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಪ್ರವಾಸದಲ್ಲಿದ್ದೇನೆ. ನಿನ್ನೆ ಸುಮಾರು ನಮ್ಮ ಅರಣ್ಯ ಇಲಾಖೆಯ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ಪ್ರಗತಿ ಪರಿಶೀಲನೆ ಸಭೆ ನಡೆಸಿದ್ದೇನೆ. ಕೆಲವೊಂದು ಉದ್ಘಾಟನೆಗಳನ್ನು ಮಾಡಿದ್ದೇನೆ. ಮತ್ತು ಸ್ಮೃತಿವನ ಉದ್ಘಾಟನೆನೂ ನಿನ್ನೆ ನಾವು ಮಾಡಿದ್ದೇವೆ. ಹಿಂದೆ 2 ಕೋಟಿ ರೂಪಾಯಿ ಕೊಟ್ಟಿದ್ದಂಥ ಈ ಒಂದು ಉದ್ಯಾನವನ ಚೆನ್ನಾಗಿ ಬಂದಿದೆ. ಪೂಜ್ಯ ಪೇಜಾವರ ಶ್ರೀಗಳ ಒಂದು ಸ್ಮೃತಿಯಲ್ಲಿ ಇವತ್ತು ಬೆಳಿಗ್ಗೆ ನಾನು ಧರ್ಮಸ್ಥಳದಲ್ಲಿ ಹೋಗಿ ಇವತ್ತು ಪೂಜೆ ಮಾಡಿದ್ದೇನೆ, ಆಶೀರ್ವಾದ ಪಡೆದಿದ್ದೇನೆ. ಕುಕ್ಕೆಗೆ ಬಂದನು ಇವತ್ತು ಆಶೀರ್ವಾದ ಪಡೆದಿದ್ದೇನೆ. ಮತ್ತೆ ಕಟೀಲ್ಗೂ ಹೋಗಿದ್ದೆ. ಇವತ್ತು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಸಮಸ್ತ ರಾಜ್ಯದ ಜನರಿಗೆ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ಆ ದೇವರು ಕೊಡಲಿ. ಎಲ್ಲ ಸಮುದಾಯದವರಿಗೆ ಸಹೋದರತ್ವದಿಂದ, ಸಹಬಾಳ್ವೆಯಿಂದ, ನೆಮ್ಮದಿಯಿಂದ, ಇವತ್ತು ಶಾಂತಿಯಿಂದ ಇವತ್ತು ಬಾಳಲಿಕ್ಕೆ ಆಶೀರ್ವಾದ ಮಾಡಲಿ, ಎಲ್ಲರಿಗೂ ಶುಭ ಆಗಲಿ ಅನ್ನುವಂಥ ಒಂದು ಮಾತನ್ನು ನನ್ನ ಪರವಾಗಿ, ನಮ್ಮ ಸರ್ಕಾರ ಪರವಾಗಿ, ನಮ್ಮ ಮುಖ್ಯಮಂತ್ರಿಯವರ, ಉಪಮುಖ್ಯಮಂತ್ರಿಯವರ, ಎಲ್ಲ ಸಚಿವ ಸಂಪುಟದ ಸದಸ್ಯರ ಪರವಾಗಿ ಶುಭವನ್ನು ಹಾರೈಸುತ್ತೇನೆ. ಈ ಭಾಗ ಪಶ್ಚಿಮ ಘಟ್ಟದ ಒಂದು ಭಾಗ ಇದೆ. ಈ ಭಾಗದಲ್ಲಿದ್ದಂಥವರೆಲ್ಲರೂ ಅದೃಷ್ಟವಂತರು ಅಂತ ಹೇಳ್ಬೋದು. ಒಳ್ಳೆಯ ರೀತಿಯ ಒಂದು ಪರಿಸರ ಇದೆ. ಅನೇಕ ಪ್ರಭೇದದ ಸಸ್ಯಗಳಿದ್ದಾವೆ, ಕೀಟಗಳಿದ್ದಾವೆ, ಪಕ್ಷಿಗಳಿದ್ದಾವೆ, ಪ್ರಾಣಿಗಳಿದ್ದಾವೆ. ಇವೆಲ್ಲವನ್ನೂ ಸಂರಕ್ಷಣೆ ಮಾಡುವಂಥದ್ದು ಮತ್ತು ಸಂವರ್ಧನೆ ಮಾಡುವಂಥ ಒಂದು ಕರ್ತವ್ಯ ಬರೀ ಸರ್ಕಾರದ ಅರಣ್ಯ ಇಲಾಖೆದು ಅಷ್ಟೇ ಅಲ್ಲ, ನಮ್ಮೆಲ್ಲರ ಕರ್ತವ್ಯ ಇದೆ. ಹೀಗಾಗಿ ನಿನ್ನೆ ಪ್ರಗತಿ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ನಾನು ನೋಡಿದೆ, ನಮ್ಮಲ್ಲಿ ಸುಮಾರು 11,900ಗಿಂತಲೂ ಹೆಚ್ಚಿನ ಹೆಕ್ಟೇರ್ ಪ್ರದೇಶ ಡೀಮ್ಡ್ ಫಾರೆಸ್ಟ್ ಅಂತ ಹೇಳಿ ಈಗಾಗಲೇ ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೊಟ್ಟಿದ್ದೇವೆ. ಇವತ್ತು ಸರ್ಕಾರ ಮತ್ತು ಅರಣ್ಯ ಇಲಾಖೆ ಈ ಡೀಮ್ಡ್ ಫಾರೆಸ್ಟ್ ಅಲ್ಲಿ ಏನೊಂದು ಗೊಂದಲಗಳಿತ್ತು. ಯಾಕೆಂದರೆ ಕೆಲವೊಂದು ಕಡೆ ಹಿಂದಿನ ಸರ್ಕಾರ 2022ರಲ್ಲಿ ಇವತ್ತು ಏನು ಡೀಮ್ಡ್ ಅಂತೇಳಿ ಹೇಳಿ 3,30,000 ಎಕರೆ ಪ್ರದೇಶ ಈಗಾಗಲೇ ಅವರು ಸರ್ವೋಚ್ಚ ನ್ಯಾಯಾಲಯಕ್ಕೆ ಡೀಮ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅದರಲ್ಲಿ ಬಹಳ ಕಡೆ ಕೆಲವೊಂದು ಕಡೆ ಪಟ್ಟಾ ಲ್ಯಾಂಡ್ ಸೇರಿದೆ, ಕೆಲವೊಂದು ಕಡೆ ಗ್ರಾಮಗಳು ಬಂದಿದ್ದಾವೆ, ಕೆಲವೊಂದು ಕಡೆ ಸರ್ಕಾರಿ ಶಾಲೆ, ಕಾಲೇಜುಗಳು, ಅಂಗನವಾಡಿಗಳು ಬಂದಿದ್ದಾವೆ ಅನ್ನುವಂಥ ವ್ಯಾಪಕವಾದಂಥ ದೂರುಗಳಿದ್ದು, ಇದಕ್ಕೆ ಶಾಶ್ವತವಾದಂಥ ಒಂದು ಪರಿಹಾರ ಕಂಡುಕೊಳ್ಳಬೇಕು ಅಂತೇಳಿ ಹೇಳಿ ಇವತ್ತು ನಾವು ಒಂದು ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಜಂಟಿ ಸಮೀಕ್ಷೆಗೆ ಆದಷ್ಟು ಬೇಗ ಮಾಡಿ ಅದನ್ನು ಡಿಮಾರ್ಕೆಟ್ ಮಾಡಬೇಕು ಅಂತ ಹೇಳಿದ್ದೇವೆ. ಉದ್ದೇಶ ಏನಪ್ಪ ಅಂತ ಹೇಳಿದರೆ, ಎಲ್ಲೆಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪು ಆಗಿದೆ, ಇದರಲ್ಲಿ ಬಹಳಷ್ಟು ಲೋಪದೋಷಗಳಾಗಿದೆ. ಈ ಲೋಪದೋಷಗಳು ಸರಿಪಡಿಸಲಿಕ್ಕೆ ಒಂದು ಸರ್ವೋಚ್ಚ ನ್ಯಾಯಾಲಯ ಒಂದು ಅವಕಾಶವನ್ನು ಕೊಟ್ಟಿದೆ. ಈ ಅವಕಾಶ ಸದ್ಬಳಕೆ ಮಾಡಿಕೊಂಡು ಜಂಟಿ ಸಮೀಕ್ಷೆ ಮಾಡಿ ಎಲ್ಲೆಲ್ಲಿ ಇಂಥ ಪ್ರಕರಣಗಳು ಮತ್ತು ಎಲ್ಲಿ ಪಟ್ಟಣದ ಸುತ್ತಮುತ್ತ ಇದ್ದಂತಹ ಜಾಗ ಅಭಿವೃದ್ಧಿಗೆ ಬೇಕಾಗ್ತದೆ ಅಂಥದ್ದನ್ನು ಬೇಕಾದರೆ ಹೊರತುಪಡಿಸಿ ಅದಕ್ಕೆ ಪರ್ಯಾಯವಾಗಿ ಸರ್ಕಾರದ ವತಿಯಿಂದ ಬೇರೆ ಭೂಮಿ ತಗೊಂಡು, ಎಲ್ಲಿ ಅರಣ್ಯದ ಥರ ಭೂಮಿ ಇದೆ, ಫಾರೆಸ್ಟ್ ಲೈಕ್ ಏರಿಯಾ ಇದೆ, ಅದನ್ನು ತೆಗೆದುಕೊಂಡು ಸರಿಪಡಿಸಿ ಅದನ್ನು ಒಂದು ಘೋಷಣೆ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ನಮ್ಮ ಇಲಾಖೆ ಅಧಿಕಾರಿಗಳು, ಅಂದರೆ ಇಲ್ಲೇ ನಮ್ಮ ಕರಿಕಲನ್ ಅವರು ಇದ್ದಾರೆ, ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳು ಸೇರಿ ಬಹಳ ಶ್ರಮಪಟ್ಟು ಇವತ್ತು ಜಂಟಿ ಸಮೀಕ್ಷೆ ಸುಮಾರು 60% ಜಂಟಿ ಸಮೀಕ್ಷೆ ಆಗಿದೆ. ಇನ್ನೊಂದು 40% ಆಗಬೇಕಾಗಿದೆ. 1-2 ತಿಂಗಳಲ್ಲಿ ಈ ಒಂದು 40% ಜಂಟಿ ಸಮೀಕ್ಷೆ ಮುಗಿಸಿ ಇದಕ್ಕೆ ಶಾಶ್ವತವಾದಂಥ ಒಂದು ಪರಿಹಾರ ನಾವು ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ನಿನ್ನೆ ನಾನು ನಮ್ಮ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ.
ಕಂದಾಯ ಇಲಾಖೆ ವತಿಯಿಂದ ಜಿಲ್ಲಾಧಿಕಾರಿಗಳು ಬಂದಿದ್ರು. ಜಿಲ್ಲಾಧಿಕಾರಿಗಳು ನಮ್ಮಲ್ಲಿ ಸರ್ವೇರ್ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಇದು ವಿಶೇಷ ಪ್ರಕರಣ ಅಂತೇಳಿ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿ ಹೆಚ್ಚಿನ ಒಂದು ಸರ್ವೇಯರ್ಗೆ ನೇಮಕಾತಿ ಮಾಡಿ ಇದನ್ನು ಸಮೀಕ್ಷೆ ಮಾಡುವಂಥ ಕೆಲಸ ಆದಷ್ಟು ಬೇಗ ಮುಗಿಸ್ಬೇಕು ಅನ್ನುವಂಥ ಒಂದು ಮಾತನ್ನು ಇಲ್ಲಿ ನಾನು ಈಗಾಗಲೇ ಹೇಳಿದ್ದೆ. ಸೆಕ್ಷನ್ 4 ಇಶ್ಯೂ ಇದೆ, ಇನ್ನಿತರ ಕೆಲವೊಂದು ಮಾನವ ಪ್ರಾಣಿ ಸಂಘರ್ಷದ ಒಂದು ವಿಚಾರ ಇದೆ. ಇಲ್ಲಿನೂ ಅನೇಕ ಸಲ ಆನೆಗಳು ಬರುವಂಥದ್ದು ಅಥವಾ ಚಿರತೆಗಳ ಕಾಟ ಬಹಳ ಇದೆ ಅನ್ನುವಂಥ ಮಾತನ್ನು ನಮ್ಮ ಅಧಿಕಾರಿಗಳು ಹೇಳಿದ್ದಾರೆ. ಇಲ್ಲಿನ ಜನಪ್ರತಿನಿಧಿಗಳು ನನ್ನ ಗಮನಕ್ಕೆ ತಂದಿದ್ದಾರೆ. ಹೀಗಾಗಿ ಇಲ್ಲಿ ಬೋನ್ ಎಷ್ಟು ಬೇಕು ಅಷ್ಟು ಕೊಡಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಿದ್ದೇವೆ. ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಮಾಡಿದ್ದೇವೆ, ಇಲ್ಲಿ ಕಮಾಂಡ್ ಸೆಂಟರ್ ಮಾಡಿದ್ದೇವೆ, ಇಲ್ಲಿ ಹೆಚ್ಚಿನ ಸಿಬ್ಬಂದಿಗಳ ನೇಮಕಾತಿ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದೇವೆ, ಅಪ್ಲೈ ಮಾಡ್ತಾ ಇದ್ದೇವೆ. ಇಲ್ಲಿ ಡ್ರೋನ್ ಕ್ಯಾಮ್ರಾ ಇರ್ಬೋದು, ಥರ್ಮಲ್ ಕ್ಯಾಮ್ರಾಗಳಿರ್ಬೋದು, ಅತ್ಯಂತ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ಏನು ನಮ್ಮಲ್ಲಿ ವನ್ಯಜೀವಿಗಳ ಮೇಲೆ ಚಲನವಲನಗಳ ಮೇಲೆ ನಿಗಾ ಇಕ್ಕುವಂಥ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದೇವೆ. ಮನುಷ್ಯನ ಮಾನವನ ಜೀವ ಅತ್ಯಮೂಲ್ಯವಾದಂಥದ್ದು. ಈ ಜೀವಕ್ಕೆ ಬೆಲೆನೇ ಕಟ್ಟಲಿಕ್ಕೆ ಆಗೋದಿಲ್ಲ, ಹೋದ ಜೀವ ಮತ್ತೆ ಬರೋದಿಲ್ಲ. ಹೀಗಾಗಿ ಮಾನವ ಜೀವ ಸಂರಕ್ಷಣೆ ಮಾಡಲಿಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋಂಥ ಒಂದು ಮಾತನ್ನು ಈಗಾಗಲೇ ನಾನು ಹೇಳಿದ್ದೇನೆ. ಅದೇ ರೀತಿಯಲ್ಲಿ ಪರಿಸರ ಇಲಾಖೆ ವತಿಯಿಂದಲೂ ಈಗಾಗಲೇ ಕೆಲವೊಂದು ನದಿ ಮೂಲಗಳು ಏನಿದ್ದಾವೆ ಅವು ಕಲುಷಿತ ಆಗ್ತಾ ಇದ್ದಾವೆ, ತ್ಯಾಜ್ಯ ನೀರು ಅದರಲ್ಲಿ ಬಿಡ್ತಾ ಇದ್ದಾರೆ ಅನ್ನುವಂಥ ದೂರುಗಳಿದೆ. ಆ ದೂರಿನ ಅನ್ವಯ ಈಗಾಗಲೇ ತಪಾಸಣೆ ಮಾಡಬೇಕು ಅಂತ ಹೇಳಿದ್ದೇನೆ. ತಪಾಸಣೆ ವರದಿಯಲ್ಲಿ ಸಹಿತ ತ್ಯಾಜ್ಯ ಇದೆ ಅನ್ನುವಂಥದ್ದು ಬಂದಿದೆ. ಸಂಬಂಧಪಟ್ಟಂತಹ ಸ್ಥಳೀಯ ಸಂಸ್ಥೆಗಳು, ಅದು ಗ್ರಾಮ ಪಂಚಾಯಿತಿ ಇರ್ಬೋದು ಅಥವಾ ಪುರಸಭೆ ಇರ್ಬೋದು ಅಥವಾ ನಗರಸಭೆ ಇರ್ಬೋದು, ಆ ನಗರಸಭೆ, ಪುರಸಭೆ, ಗ್ರಾಮ ಪಂಚಾಯಿತಿಗಳು ಯಾರ್ಯಾರು ಯಾವ ಕಡೆಯಿಂದ ತ್ಯಾಜ್ಯ ನೀರು ಇವತ್ತು ನದಿಗಳಲ್ಲಿ ಬಿಡ್ತಾ ಇದ್ದಾರೆ ಅಂಥವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಈಗಾಗಲೇ ನಾನು ಕೊಟ್ಟಿದ್ದೇನೆ. ಅವರಿಗೆ ಮೊದಲು ಎಚ್ಚರಿಕೆ ಕೊಡ್ರಿ, ಎಚ್ಚರಿಕೆ ಕೊಟ್ಟು ಅವರು ಎಲ್ಲ ಕಡೆ ಏನು ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ಅವರು ಅಳವಡಿಸಬೇಕು. ಯಾರ್ಯಾರು ಅಳವಡಿಸಿಲ್ಲ, ಯಾರು ಸಂಪೂರ್ಣ ತ್ಯಾಜ್ಯ ನೀರು ಸಂಸ್ಕರಣೆ ಮಾಡ್ತಾ ಇಲ್ಲ, ಇವತ್ತು ಎಲ್ಲಿ ಕುಡಿಯೋ ನೀರಲ್ಲಿ ಅಥವಾ ನದಿಗಳಲ್ಲಿ ಬಿಡ್ತಾ ಇದ್ದಾರೆ ಅಂಥವ್ರ ಮೇಲೆ ಕಠಿಣವಾದಂಥ ಕ್ರಮ ಆಗ್ತದೆ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧ ಮಾಡಿದರೂ ಪ್ಲಾಸ್ಟಿಕ್ ಬರ್ತಾ ಇದೆ. ಇನ್ನೂ ಜನರಲ್ಲಿ ಅರಿವು ಮೂಡಿಸುವಂಥದ್ದು, ಜಾಗೃತಿ ಮೂಡಿಸುವಂಥದ್ದು ಆಗಬೇಕಾಗಿದೆ. ಹಿಂದೇನೋ ಹೇಳಿದ್ದೇನೆ, ಆದರೆ ಸಂಪೂರ್ಣವಾಗಿ ಅದು ಅನುಷ್ಠಾನಕ್ಕೆ ಬಂದಿಲ್ಲ. ಅದಕ್ಕೆ ಭಾಳ ಅಸಮಾಧಾನ ಇದೆ. ಹೀಗಾಗಿ ಈ 4 ಕಡೆ ಕುಕ್ಕೆ ಸುಬ್ರಹ್ಮಣ್ಯಂ ದೇವಾಲಯಕ್ಕೆ ಬರುವಂಥ ಭಕ್ತಾದಿಗಳೇನಿದ್ದಾರೆ ಅವರಿಗೆ ಅರಿವು ಮೂಡಿಸುವಂಥದ್ದು ಮಾಡಬೇಕು. ಹಾಗೆ 4 ಕಡೆಯಿಂದ ಏನು ಬರ್ತಾರೆ ಅಲ್ಲೊಂದು ಚೆಕ್ ಪೋಸ್ಟನ್ನು ಹಾಕಿ ಇವತ್ತು 1ನೇ ಹಂತದಲ್ಲಿ ತಪಾಸಣೆ ಮಾಡಿ ಯಾವುದೇ ರೀತಿಯ ಪ್ಲಾಸ್ಟಿಕ್, ಏಕ ಬಳಕೆ ಪ್ಲಾಸ್ಟಿಕ್ ಇವತ್ತು ಇಲ್ಲಿ ಒಳಗಡೆ ಬರದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಅನ್ನುವಂಥ ಒಂದು ಸೂಚನೆಯನ್ನು ನಮ್ಮ ಅಧಿಕಾರಿಗಳಿಗೆ ಒಂದು ಸಭೆ ಮಾಡಿ ಅವರಿಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಭಾಗದಲ್ಲಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳಿದ್ದಾವೆ. ಇವತ್ತಿಲ್ಲಿ ಕೆಲವೊಂದು ಬಡವರಿಗೆ ಗ್ರ್ಯಾಂಟ್ ಕೊಟ್ಟಿದ್ದಿದೆ, ಅದು ಇನ್ನೂ ಸಮಸ್ಯೆ ಬಗೆಹರಿದಿಲ್ಲ ಅನ್ನುವಂಥದ್ದು ನಮ್ಮ ಪಕ್ಷದ ಮುಖಂಡಗಳು ನನ್ನ ಗಮನಕ್ಕೆ ತಂದಿದ್ದಾರೆ. ಹೀಗಾಗಿ ಇವೆಲ್ಲ ವಿಷಯಗಳ ಬಗ್ಗೆ ಉನ್ನತ ಮಟ್ಟದಲ್ಲಿ, ಯಾಕೆಂದರೆ ಇಲ್ಲಿ ನಮ್ಮ CCF ಇದ್ದಾರೆ, ಆದರೆ ಬೆಂಗಳೂರಿನಲ್ಲಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮತ್ತು CCFಗಳು, DCFಗಳು ಅವರೆಲ್ಲರಿಗೆ ಕರೆಸಿ ಒಂದು ಚರ್ಚೆ ಮಾಡಿ ಇವತ್ತು ಇದಕ್ಕೆ ಪರಿಹಾರ ಹುಡುಕುವಂಥ ಒಂದು ಕೆಲಸ ಮಾಡ್ತೇವೆ. ಜನಪರ ಜೀವಪರ ಆಡಳಿತ ಕೊಡ್ತಾ ಇದ್ದೇವೆ, ಅದನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾರು ಒತ್ತುವರಿಗೆ ಇಲ್ಲಿ ಯಾವುದೇ ರೀತಿಯ ಅವಕಾಶ ಇಲ್ಲ. ನಾನು ಬಂದ ಮೇಲೆ ಇವತ್ತು 0 ಟಾಲರೆನ್ಸ್. 2015 ಒಳಗಾಗಿ ಏನಾಗಿದೆ, 3 ಎಕರೆಗಿಂತ ಕಡಿಮೆ ಇದ್ದಂಥವರಿಗೆ ಮಾನವೀಯತೆ ದೃಷ್ಟಿಯಿಂದ ಆ ಒತ್ತುವರಿ ತೆರವು ಮಾಡಬಾರ್ದು ಅಂತ ಹೇಳಿದ್ದೆ, ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡುವವರೆಗೆ. ಆದರೆ ಅದು ಯಾರು ಅತಿ ಸಣ್ಣ ರೈತರಿದ್ದಾರೆ ಅಂಥವ್ರಿಗೆ ಮಾತ್ರ ಅದು ಇವತ್ತು ಅಪ್ಲೈ ಆಗುತ್ತೆ. ಮತ್ತು ಯಾರಾದರೂ 15 ನಂತರ ಒತ್ತುವರಿ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಒತ್ತುವರಿ ತೆರವು ಮಾಡಬೇಕು ಅನ್ನುವಂಥ ಸೂಚನೆಯನ್ನು ನಾವು ಈಗಾಗಲೇ ಕೊಟ್ಟಿದ್ದೇವೆ. ಹೀಗಾಗಿ ಇವತ್ತು ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥದ್ದು, ಇವತ್ತು ಪ್ರಕೃತಿ ಇದ್ರೇ ನಾವೆಲ್ಲ ಉಳಿತೇವೆ. ಶೋ ರಕ್ಷತೆ ಅಂತ ಹೇಳ್ತಾರೆ, ಈಗ ಹೇಳಬೇಕಾಗಿದೆ.
ಆ ರೀತಿಯಲ್ಲಿ ಇವತ್ತು ನಾವೆಲ್ಲರೂ ಕೂಡಿ ಅರಣ್ಯ ಸಂಪತ್ತನ್ನು ಉಳಿಸೋಣ, ಮುಂದಿನ ಪೀಳಿಗೆಗೆ ಆರೋಗ್ಯಕರವಾದಂಥ ಭೂಮಿಯನ್ನು ಹಸ್ತಾಂತರ ಮಾಡೋಣ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹೀಗಾಗಿ ಈ ಮಾಧ್ಯಮಗೋಷ್ಠಿ ಮುಖಾಂತರ ಎಲ್ಲರಿಗೆ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈಗಾಗಲೇ ಹೇಳಿದ್ದೇವೆ, ರಾಜ್ಯ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು, ಈ ಭಾಗದ ಎಲ್ಲ ಜನ ಪಕ್ಷಾತೀತವಾಗಿ ನಾನು ಎಲ್ಲ ಶಾಸಕರನ್ನು ಸಭೆಯನ್ನು ಕರೆದಿದ್ದೆ. ಪಕ್ಷಾತೀತವಾಗಿ ಅವರು ಭಾರತೀಯ ಜನತಾ ಪಕ್ಷದವರಿರ್ಬೋದು, JDSನವರಿರ್ಬೋದು, ಕಾಂಗ್ರೆಸ್ನವರಿರ್ಬೋದು, ಎಲ್ಲರೂ ಸೇರಿ ಒಮ್ಮತದಿಂದ ಕಸ್ತೂರಿ ರಂಗನ್ ವರದಿ ಜಾರಿಗೆ ಬಂದರೆ ಇವತ್ತು ಇಲ್ಲಿನ ಸ್ಥಳೀಯ ಜನರಿಗೆ ಕಷ್ಟ ಆಗ್ತದೆ. ನಾವು ಈಗಾಗಲೇ ಅರಣ್ಯ ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಸುಮಾರು 80% ಅರಣ್ಯ ಇಲ್ಲಿ ಇವತ್ತು ಒಂದೊಂದು ಹಂತದಲ್ಲಿ ಇದು ಸಂರಕ್ಷಿತವಾಗಿದೆ ಅರಣ್ಯ. ಸರ್, ಇದು ಜಂಟಿ ಸರ್ವೆ ವನ್ಯಜೀವಿ ಧಾಮಗಳಿದ್ದಾವೆ, ಅವೆಲ್ಲ ಇವತ್ತು ಪ್ರೊಟೆಕ್ಟೆಡ್ ಇದ್ದಾವೆ. ಹೀಗಾಗಿ ಮತ್ತೆ ಎಲ್ಲ ಗ್ರಾಮಗಳ ಸುತ್ತಮುತ್ತ ಎಲ್ಲ ಮಾಡಿಬಿಟ್ರೆ ತೊಂದರೆ ಆಗ್ತದೆ ಅನ್ನುವಂಥದ್ದು ಸಾರ್ವಜನಿಕರ ಮತ್ತು ಈ ಭಾಗದ ಜನರ ಒಂದು ಅಭಿಪ್ರಾಯವಾಗಿದೆ. ಅವರ ಅಭಿಪ್ರಾಯಕ್ಕೆ ಮನ್ನಣೆಯನ್ನು ಕೊಟ್ಟಿದ್ದಾರೆ. ಆದರೆ ಈ ಭಾಗದ ಸಂರಕ್ಷಣೆ ಏನಿದೆಯಲ್ಲ, ಇಲ್ಲಿರುವಂಥ ನಮಗೆ ಜೀವ ವೈವಿಧ್ಯಮಯ ತಾಣಗಳ ಸಂರಕ್ಷಣೆಯಲ್ಲಿ ಯಾವುದೇ ರೀತಿಯಲ್ಲಿ ಸಡಿಲುಗೊಳಿಸುವುದಿಲ್ಲ. ಸಂರಕ್ಷಣೆನೂ ಮಾಡ್ತೀವಿ, ಜನರಿಗೆ ಒಳ್ಳೆಯದು ಆಗಬೇಕು. ಜೀವನೋಪಾಯ ಎರಡೂ ಬೇಕು. ಅಭಿವೃದ್ಧಿನೂ ಆಗಬೇಕು, ಇವತ್ತು ನಮ್ಮ ಪರಿಸರ ಅರಣ್ಯನೂ ಉಳಿಬೇಕು. ಆ ರೀತಿಯಲ್ಲಿ ನಾವು ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ. ಸರ್, ಜಂಟಿ ಸರ್ವೆ ತಾವು ಹೇಳಿದ್ರಿ 60% ಆಗಿದೆ, ಇನ್ನು 40% ಇದೆ ಅಂತ. ಈಗ ಇವರು ಹೇಳ್ತಾರೆ ಇಲ್ಲಿ ಜಂಟಿ ಸರ್ವೆ ಸಹಕಾರ ಕೊಟ್ಟಿದ್ದಾರೆ, ಕಂದಾಯ ಇಲಾಖೆಯವರು ಕೊಟ್ಟಿದ್ದಾರೆ, ಸರ್ವೇಯಿಂಗ್ ಇಲಾಖೆಯವರು ಕೊಟ್ಟು ಬಹಳಷ್ಟು ಆಗಿದೆ. ಆದರೆ ಪ್ಲಾನಿಂಗ್ ಕಮಿಟಿಯವ್ರದ್ದು ಈಗ ಡಿಲೇ ಆಗ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಡಿಲೇ ಅಂದರೆ ಈಗ ಕಂದಾಯ ಇಲಾಖೆಯಲ್ಲಿ ಸರ್ವೇರ್ ಕೊರತೆ ಇದೆ. 3 ತಿಂಗಳಿಂದ ಅವರೇನು ಸರ್ವೇರ್ಸ್ ಇದ್ರು ಅವರೆಲ್ಲ ಸ್ಟ್ರೈಕ್ ಮೇಲೆ ಇದ್ದಾರೆ. ಅವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಯಾರೂ ಸರ್ವೇರ್ ಲಭ್ಯ ಇಲ್ಲ. ಜಂಟಿ ಸರ್ವೆ ಅಂದರೆ ಕಂದಾಯ ಇಲಾಖೆಯವರಿಗೆ ತೆಗೆದುಕೊಂಡೇ ಮಾಡಬೇಕಲ್ಲ. ಅರಣ್ಯ ಇಲಾಖೆಯವರು ಏನಾದರೂ ನಮಗೆ ಬಿಟ್ಬಿಟ್ರೆ ನಾವು 1 ತಿಂಗಳಲ್ಲಿ ಎಲ್ಲ ಮುಗಿಸ್ಬಿಡ್ತೀವಿ, ಎಲ್ಲ ಕಡೆಯಿಂದ ಹಾಕ್ಬಿಟ್ಟು ನಮಗೇನು ತೊಂದರೆ ಇಲ್ಲ. ಅರಣ್ಯ ಇಲಾಖೆ ಕಡೆಯಿಂದ ಯಾವುದೇ ರೀತಿಯ ವಿಳಂಬ ಇಲ್ಲ. ನಾನು ಕಂದಾಯ ಮಂತ್ರಿಗಳು ಮಾನ್ಯ ಕೃಷ್ಣಬೈರೇಗೌಡ ಜೊತೆಯಲ್ಲೂ ಮಾತಾಡಿ ಹೆಚ್ಚಿನ ಸರ್ವೇಯರ್ಗಳಿಗೆ ಇಲ್ಲಿ ನಿಯುಕ್ತಿಗೊಳಿಸಿ ಜಂಟಿ ಸರ್ವೆ ಆದಷ್ಟು ಕಾಲಮಿತಿಯಲ್ಲಿ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ. ಸರ್, ಕಡಮಕಲ್ಲು ಗಾಳಿಬೀಡು ರಸ್ತೆ ಉಂಟಲ್ಲ, ಕಡಮಕಲ್ಲು ಗಾಳಿಬೀಡು ರಸ್ತೆ, ಮಡಿಕೇರಿ ಕನೆಕ್ಷನ್ ರಸ್ತೆ, ಅದು ಏನಾಗಿದೆ ಸರ್? ಲಾಸ್ಟ್ ಟೈಮ್ ಸುಬ್ರಹ್ಮಣ್ಯಕ್ಕೆ ನಿಯರೆಸ್ಟ್ ಇರತಕ್ಕಂಥ ರಸ್ತೆ ಬರೀ 35 ಕಿಲೋಮೀಟರ್ ಇಲ್ಲಿಂದ ಮಡಿಕೇರಿಗೆ. ಇಲ್ಲಿಂದ ಮಡಿಕೇರಿಗೆ ಹೋಗ್ಲಿಕ್ಕೆ ಹೌದು. ಈಗ ನೋಡಿ, ಯಾವುದು ಫಾರೆಸ್ಟ್ ಒಳಗಡೆ ಬರ್ತದೆ, ಯಾವುದೇ ಅರಣ್ಯ ಇಲಾಖೆ ಜಮೀನಿದ್ದರೆ ಅದಕ್ಕೆ ಅರಣ್ಯ ತಿಳುವಳಿ ಪಡೆದುಕೊಳ್ಳಬೇಕು, ಫಾರೆಸ್ಟ್ ಕ್ಲಿಯರೆನ್ಸ್ ಪಡೆದುಕೊಳ್ಳಬೇಕು. ವನ್ಯಜೀವಿ ಧಾಮದಲ್ಲಿದ್ದರೆ ಮತ್ತು ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡ್ಗೆ ಬರುತ್ತೆ, ಆಮೇಲೆ ನ್ಯಾಷನಲ್ ವೈಲ್ಡ್ ಲೈಫ್ ಬೋರ್ಡ್ಗೆ ಬರುತ್ತೆ. ಅನೇಕ ರೀತಿಯ ಕಾಯ್ದೆಗಳಿದ್ದಾವೆ. ಯಾರು ಉಪಯೋಗಿ ಸಂಸ್ಥೆ ಇದೆ, ಉಪಯೋಗಿ ಸಂಸ್ಥೆ ಲೋಕೋಪಯೋಗಿ ಇಲಾಖೆ ಇದ್ದರೆ ಲೋಕೋಪಯೋಗಿ ಇಲಾಖೆಯವರು ಅಥವಾ KSHP ಅವರು ಇರ್ಬೋದು, ಬೇರೆ ಯಾರು ಉಪಯೋಗಿ ಸಂಸ್ಥೆ ಇದ್ದಾರೆ ಸರ್ಕಾರದ ವತಿಯಿಂದ ಪರಿವೇಶ್ ಪೋರ್ಟಲ್ ಅವರು ಅರ್ಜಿ ಹಾಕಿ ಎಷ್ಟು ಅರಣ್ಯ ಜಮೀನು ಅದಕ್ಕಾಗಿ ಉಪಯೋಗ ಆಗ್ತದೆ, 1 ಹೆಕ್ಟರ್ಗಿಂತ ಜಾಸ್ತಿ ಜಮೀನು ಉಪಯೋಗ ಆದರೆ ಪರ್ಯಾಯವಾಗಿ ಅರಣ್ಯ ಇಲಾಖೆಗೆ ಅವರು ಜಮೀನು ಕೊಡಬೇಕಾಗುತ್ತೆ. ಜಮೀನು ಕೊಟ್ಟು ಕಾಂಪನ್ಸೇಟರಿ ಅಫಾರೆಸ್ಟೇಷನ್ ಚಾರ್ಜಸ್ ತುಂಬಬೇಕು, ಅವರು NPV ಚಾರ್ಜಸ್ ತುಂಬಬೇಕು. ಅವರು ಅದೆಲ್ಲ ತುಂಬಿದ ಮೇಲೆ ನಮ್ಮ ಪ್ರಸ್ತಾವನೆ ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸ್ತೀವಿ. ಕೇಂದ್ರದ MOEF ಇಲಾಖೆ ವತಿಯಿಂದ ಅನುಮೋದನೆ ಬರ್ತದೆ, ಸ್ಟೇಜ್ 1 ಸ್ಟೇಜ್ 2. ಅನುಮೋದನೆ ಸ್ಟೇಜ್ 1 ಆದರೂ ಬಂದರೆ ನಾವು ವರ್ಕಿಂಗ್ ಪರ್ಮಿಷನ್ ಕೊಡ್ಬೋದು, ಅವರು ಕಾಮಗಾರಿ ಪ್ರಾರಂಭ ಮಾಡಬಹುದು. ಇದು ನಿಯಮ ಇದೆ. ಈ ನಿಯಮ ಅನುಸರಿಸಿದ್ರೆ ನಮ್ಗೇನು ತೊಂದರೆ ಇಲ್ಲ. ನಮ್ಮವರು ಅದಕ್ಕೆ ಕೋಆಪರೇಟ್ ಮಾಡ್ತಾರೆ, ಸಹಕಾರ ಮಾಡ್ತಾರೆ. ಉಪಯೋಗ ಸಂಸ್ಥೆಯವರ ಮೇಲೆ ಅವರ ಜವಾಬ್ದಾರಿ ಇದೆ. ಯಾವ ಆಡಳಿತ ಇಲಾಖೆ ಇದನ್ನು ಅನುಷ್ಠಾನ ಮಾಡ್ತದೆ, ಇವತ್ತು ಅವರು ಚರ್ಚೆ ಮಾಡಿ ಅವರು ನಮ್ಮವರಿಗೆ ಬಂದು ಭೇಟಿಯಾಗಿ ಯಾವ ರೀತಿಯಲ್ಲಿ ಪರಿವೇಶ ಹಾಕಬೇಕು ಅಂತೇಳಿ ತಿಳ್ಕೊಂಡು ಅದರ ಏನು ಒಂದು ಮಾರ್ಗಸೂಚಿಗಳಿದೆ, ಏನು ಷರತ್ತುಗಳಿದ್ದಾವೆ, ಅವೆಲ್ಲ ಷರತ್ತುಗಳು ಅವರು ಅನುಷ್ಠಾನ ಮಾಡಿದರೆ ಇವೆಲ್ಲ ಸಮಸ್ಯೆಗಳು ಬಗೆಹರಿತವೆ. ಸರಿ, ಗ್ರಾಮೀಣ ಭಾಗದ ಕೃಷಿಕರ
ಬಂದೂಕು ರಿನ್ಯೂವಲ್ಗೆ ಪರ್ಮಿಷನ್ ಇಲ್ಲ, ಈಗ ಸ್ಟಾಪ್ ಆಗಿದೆ ಅಂತೆ. ಬಂದೂಕು ಕೋವಿ ಪರೀಕ್ಷೆ ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಕೋವಿ ಲೈಸೆನ್ಸ್ ಕೊಡುವಂಥದ್ದು ಜಿಲ್ಲಾಡಳಿತ, ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಅಲ್ಲ, ಅದಕ್ಕೆ ಅರಣ್ಯ ಇಲಾಖೆಯಿಂದ ತಡೆ ಇದೆ ಅಂತ ಹೇಳಿದ್ರು ಸರ್. ಅರಣ್ಯ ಇಲಾಖೆದ ಏನು ಸಮಸ್ಯೆ ಇರ್ಲಿಕ್ಕಿಲ್ಲ. ಎಲ್ಲಿ ಅವಶ್ಯಕತೆ ಇರ್ತದೆ ಇವಾಗ ಎಲ್ಲಿ ರಿನ್ಯೂವಲ್ ಆಗ್ತಾ ಇಲ್ಲ, ಈಗ ಯಾರ್ದು ಸರ್ ರಿನ್ಯೂವಲ್ ಆಗ್ತಾ ಇಲ್ಲ. ಅದ್ರ ಬಗ್ಗೆ ನಾನು ಮಾಹಿತಿ ಪಡಿತೀನಿ. ಸರ್ ತಾವು ಒಂದು ಫ್ಯಾಮಿಲಿಯಲ್ಲಿ ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗೋದು ಸಮಸ್ಯೆ ಇಲ್ಲ ಸರ್, DFO ಕೊಡ್ತಾರೆ ಸರ್. Okay. ಹೊಸದಾಗಿ ಬೇಕಂದ್ರೆ ಚೀಫ್ ಅಲ್ಲಿ ಪರ್ಮಿಷನ್ ಅಲ್ಲ, ಹೊಸದಾಗಿಲ್ಲ ಸರ್ ರಿನ್ಯೂವಲ್. ರಿನಿವಲ್ ಆಗ್ತಾ ಇಲ್ಲ. ರಿನಿವಲ್ ಆದ್ರೆ ಎಲ್ಲವರಿಗೆ ಪೊಲೀಸ್ ರೆವಿನ್ಯೂ ನಮ್ಮ ಕಡೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಕೊಡ್ತಾರೆ. ರಿನ್ಯೂವಲ್ ಪರಿಶೀಲನೆ ಎಲ್ಲಿ ತೊಂದರೆ ಇಲ್ಲ, ರಿನ್ಯೂವಲ್ಗೂ ಕೊಟ್ಬಿಡಿ. ನಮ್ಮ ಕಡೆಯಿಂದ ಕೊಟ್ಬಿಡಿ. ರಿನ್ಯೂವಲ್ ತೊಂದರೆ ಇಲ್ಲ ಸರ್, ನಮ್ಮ ಕಡೆ ರಿನ್ಯೂವಲ್ ಟ್ರಾನ್ಸ್ಫರ್ ಮಾಡ್ಬಿಡಿ. ಹೊಸದಾಗಿ ಕೊಡೋದು ಅಲ್ಲಿಂದ ಬಂದೇ ಬಿಡಿಸಿ. ಇವನ್ ಡಿಸ್ಟ್ರಿಕ್ಟ್ ಅಲ್ಲಿ ಸರ್ ಈಗ ಆಕ್ಚುಲಿ ಆನ್ಲೈನ್ ಮಾಡಬೇಕಂತ ಇದ್ದಾರೆ ಸರ್ ಲೈಸೆನ್ಸ್. ಅಲ್ಲ, ಆನ್ಲೈನ್ ಅವತ್ತಿಂದ ಆನ್ಲೈನ್ ಇದೆ ಸರ್ ಅದು. ಇಲ್ಲ ಇನ್ನ ಮಾಡಲಿಲ್ಲ ಆನ್ಲೈನ್. ಸರ್ ತಾವು ಕುಕ್ಕೆ ಕ್ಷೇತ್ರ ಅದ್ರ ಬಗ್ಗೆ ನಾನು ಸರಿ ಪರಿಶೀಲನೆ ಮಾಡ್ತೀನಿ. ತಾವು ಕುಕ್ಕೆ ಕ್ಷೇತ್ರ ಬಂದಿರ ಬಹಳ ಸಂತೋಷ ಆಗಿದೆ. ಕುಕ್ಕೆ ಕ್ಷೇತ್ರದಲ್ಲಿ ಹಳೆ RF ಆಫೀಸ್ 20 ಸೆನ್ಸ್ಗಳಿದೆ. ಇಲ್ಲಿ ಹಾರ್ಟ್ ಆಫ್ ದ ಸಿಟಿ, ಅಲ್ಲಿ ಉತ್ಸವಾದಿಗಳು ಅದು ಇದೆಲ್ಲ ಆಗಬೇಕಾದ್ರೆ ಬಹಳ ಒಂದು ಅಗತ್ಯದ ಜಾಗ, ಅದೀಗ ಇನ್ಯಾಕ್ಟಿವ್ ಆಗಿದೆ. ಆದರೆ ಅರಣ್ಯ ಇಲಾಖೆ ಅದನ್ನು ಟೆಂಪಲ್ಗೆ ಬಿಡಿ ಕೊಡ್ತಾ ಇಲ್ಲ, ದೇವಸ್ಥಾನಕ್ಕೆ. ಹಾಗೆ ಇನ್ನೊಂದು ಈಗ ಸ್ಥಳೀಯ ಮಟ್ಟದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಈ ರೀತಿ ತೀರ್ಮಾನ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಇಲ್ಲ. ಈಗ ಅರಣ್ಯ ಇಲಾಖೆಯವರು ಎಲ್ಲೆಲ್ಲಿ ನಾವು 10 ವರ್ಷ 20 ವರ್ಷ 40 ವರ್ಷ 50 ವರ್ಷ ಇದ್ದೀವಿ, ಇವತ್ತು ಆ ಜಾಗ ತತ್ಕ್ಷಣವೇ ಇವತ್ತು ಬೇರೆ ಕಡೆ ವರ್ಗಾಯಿಸಬೇಕು ಅಂತ ಹೇಳಿದರೆ ಅದು ಕಾನೂನಿನಲ್ಲಿ ಅವಕಾಶ ಇಲ್ಲ. ಆದಾಗ್ಯೂ ಈಗ ತಾವೇನು ಹೇಳ್ತಾ ಇದ್ದೀರಿ, ನಮ್ಮ ದೇವಾಲಯದ ವತಿಯಿಂದ ನಮಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಬಂದರೆ ಪ್ರಸ್ತಾವನೆ ಬಗ್ಗೆ ಪರಿಶೀಲನೆ ಮಾಡಿ ಅದರ ಏನು ನಿಯಮಾನುಸಾರ ನಮಗೆ ವರದಿಯನ್ನು ಸಲ್ಲಿಸಿ ಅಂತ ನಾವು ಹೇಳ್ತೇವೆ. ಆ ವರದಿ ಆಧಾರದ ಮೇಲೆ ಎಲ್ಲರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಏನು ತೀರ್ಮಾನ ಮಾಡಬೇಕು ಮಾಡ್ತೀವಿ. ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಪ್ರಸ್ತಾವನೆ ಸಲ್ಲಿಸಿ ಅದೇನೋ ಒಂದು ಕಾಲಮ್ ಅಲ್ಲಿ ಅದನ್ನು ಇದು ಹಾಕಿ ಅಂತ ನಮಗೆ ಹೇಳಿದ್ರು. ಬಂದಿಲ್ಲ ಇನ್ನ. ನಮಗೆ ಪ್ರಸ್ತಾವನೆ ಕೂಡಲೇ ಅಧ್ಯಕ್ಷರು ಇಲ್ಲೇ ಇದ್ದಾರೆ. ಹೌದು. ದೊಡ್ಡ ಪ್ರಮಾಣದ ಒಂದು ಅರಣ್ಯ ಭೂಮಿಯನ್ನು ಲೀಸ್ ಈಗ ಕಡಮಕಲ್ಲು ಎಸ್ಟೇಟ್ ಆಗಿರ್ಬೋದು, CPCR ಆಗಿರ್ಬೋದು, ಅದರ ಒಂದು ಲೀಸ್ ಅವಧಿ ಮುಗಿದಿದೆ. ಲೀಸ್ ಕೊಟ್ಟಂಥದ್ದು ಅವಧಿ ಮುಗಿದ ಮೇಲೆ ನನ್ನ ಗಮನಕ್ಕೆ ಬಂತು. ನನ್ನ ಗಮನಕ್ಕೆ ಬಂದ ಮೇಲೆ ಇದಕ್ಕೆ ವಾಪಸ್ ಪಡೀಲಿಕ್ಕೆ ಮರುವಶಪಡಿಸಲಿಕ್ಕೆ ಈಗಾಗಲೇ ಹೈಕೋರ್ಟಲ್ಲಿ ನಡೀತಾ ಇದೆ. ಇವತ್ತು ನುರಿತ ಒಂದು ನ್ಯಾಯವಾದಿಗಳಿಗೆ ನಾನು ನೇಮಕ ಮಾಡಿ 5,000 ಎಕರೆ ಭೂಮಿ ಇದೆ. ಇವತ್ತು 5,000 ಎಕರೆ ಭೂಮಿ ವಾಪಸ್ ಪಡೀಲಿಕ್ಕೆ ಮರುವಶ ಪಡಲಿಕ್ಕೆ ಎಲ್ಲ ರೀತಿಯ ಕಾನೂನಾತ್ಮಕ ಹೋರಾಟಗಳು ನಡೀತಾ ಇದೆ. ಆ ಭೂಮಿ ವಾಪಸ್ ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೀವಿ. ಸರ್ ತಾವು ಕಳಸಕ್ಕೆ ಬಂದಾಗ ಇಲ್ಲಿ ಒಂದು ತಾವು ಬರೋ 1 ವಾರ ಮೊದಲು ಒಂದು ಆನೆ ಬಂದಿತ್ತು ಇಲ್ಲಿಗೆ. ಇಲ್ಲೇ ಮಠ ಇಲ್ಲೊಂದು 5-10 ಮೀಟರ್ ಹತ್ತಿರ ಇಲ್ಲಿಗೆ ದಿನನಿತ್ಯ ಸಾವಿರಾರು ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ. ಸೊ ಅವರ ಸುರಕ್ಷೆ ದೃಷ್ಟಿಯಿಂದ ತಮ್ಮ ಗಮನಕ್ಕೆ ನಾವು ತಂದಾಗ ನೀವು ಹೇಳಿದ್ರಿ ಅದನ್ನು ಎಲ್ಲಿ ಈ ಅರಣ್ಯ ಪಕ್ಕದಲ್ಲಿ ಇಲ್ಲಿ ಗಡಿ ಇದೆ ಅಲ್ಲಿ ತಾವು ಕಂದಕ ಮಾಡಬೇಕು ಅಂತ ಅರಣ್ಯಾಧಿಕಾರಿಗಳು ಸೂಚಿಸಿದ್ರಿ. ಇಲ್ಲಿವರೆಗೆ ಆಗಿಲ್ಲ. ಸೋಲಾರ್ ಕಂದಕ ಈಗ 3 ಕಿಲೋಮೀಟರ್ ಎಷ್ಟು ಮಾಡಿದ್ರಲ್ಲ, 3+3 ಮಾಡಿದೀವಿ ಸರ್. ಈಗ ಸೋಲಾರ್ ಫೆನ್ಸ್ ಮಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ನನಗೆ ಅವ್ರು ಮಾಹಿತಿ ಕೊಟ್ಟಿದ್ದು ಆನೆ ಕಂದಕ ನಿಲ್ಲೋದಿಲ್ಲ, ಸ್ವಲ್ಪ ಸ್ಟೀಪ್ ಇರುತ್ತೆ. ಆನೆ ಕಂದಕ ಮಾಡಿದ್ರೆ ಸ್ವಲ್ಪ ಮಳೆ ಬಿದ್ದು ಅದು ಬಿಸಿ ಸಾಯಿಲ್ ಇರುತ್ತೆ, ಅದರಲ್ಲಿ ಬಿದ್ದೋಗಿ ಮುಚ್ಚೋಗ್ಬಿಡುತ್ತೆ. ಕಂದಕವನ್ನು ಮಾಡಿದ್ದಾರೆ. ಅದು ಅರ್ಧ ಆಗಿದೆ ಅಷ್ಟೇ. ಅರ್ಧ ಆದ್ರೆ ಪೂರ್ತಿ ಮಾಡ್ಲಿಕ್ಕೆ ಹೇಳ್ತೀನಿ. ನೋಡಿ, ಅದಕ್ಕೆ ಅನುದಾನ ಬೇಕಾದ್ರೆ ಕೊಡ್ಲಿಕ್ಕೆ ಹೇಳ್ತೀನಿ. ಪೂರ್ತಿ ನಮ್ದೇನು ಟೆಂಪಲ್ ಸುತ್ತಮುತ್ತ ಎಲ್ಲ ಅವಶ್ಯಕತೆ ಇದೆ ಅಷ್ಟೆಲ್ಲ ಕಂಪ್ಲೀಟ್ ಮಾಡಿ ಮತ್ತೆ ಅದು ಸರಿಯಾಗಿರ್ಬೇಕು. ಓಕೆ, ವರ್ಕಿಂಗ್ ಕಂಡೀಷನ್ ಇರ್ಬೇಕು. ಕರ್ನಾಟಕದ ಮುಂಜಾನೆ ಒಂದು 5 ಗಂಟೆಗೆ ಬಿಡುವಂತ ಒಂದು ಇದಾಗಿದೆ ಇಲ್ಲಿ. ಕುಮಾರ ಪರ್ವತ ಚಾರಣದಲ್ಲಿ ನಾವೊಂದು ಹೊಸ SOP ಮಾಡಿದ್ದೇವೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಚಾರಣದಲ್ಲಿನೂ ಕೆಲವೊಂದೆಲ್ಲ ಲೋಪದೋಷಗಳಂದ್ರೆ ಕೆಲವೊಂದು ಕಡೆ ಸುರಕ್ಷತೆ ದೃಷ್ಟಿಯಿಂದ ಈ SOP ಜಾರಿಗೆ ತರಬೇಕು ಅಂತ ಹೇಳಿದ್ದೇವೆ. SOP ಅನುಗುಣವಾಗಿ ಚಾರಣ ನಡೀತದೆ. ಸಮಯ ಬದಲಾವಣೆ ಮಾಡಬೇಕು. ಚಾರಣಿಗೆ 5 ಗಂಟೆಗೆ ಅಂದ್ರೆ ಇದು ಕಾಡು ದಾರಿ ಆದ ಕಾರಣ ಒಂದಷ್ಟು ಆನೆಗಳು ಅದು ಸ್ವಲ್ಪ ಟೈಮ್ ಇದು ಮಾಡುವಂಥದ್ದು. ಮತ್ತೆ ಮೊದಲೇನಲ್ಲಿ ಹಾಟ್ ಆಗ್ತಿದೆ. ನೀವು 6 ಗಂಟೆ ಮಾಡ್ಬೇಕಂತೀರಾ?
ಮೊದಲ ಕಾಲದ್ದು ಸರ್, ಈಗ ರಾತ್ರಿ ಎಲ್ಲ ಬರ್ತಾ ಇದ್ರು, ಈಗ 6 to 6 ಅಂತ ಆಗಿದೆ ಸರ್. 6 ಗಂಟೆಗೆ ಹೋಗ್ಬಿಟ್ಟು 6 ಗಂಟೆಗೆ ಬಂದ್ಬಿಡ್ಬೇಕು. ಈಗ 5 ಗಂಟೆಗೆ ಬಿಡುದು. ಫಸ್ಟ್ 24 ಕಿಲೋಮೀಟರ್ 5 ಗಂಟೆಗೆ ಹೋಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಬರುವಾಗ 12 ಗಂಟೆ ರಾತ್ರಿ ಆಗ್ತದೆ. ಇದು ಬಹಳ ಅಪಾಯಕಾರಿಯಾದಂತ ಒಂದು ವ್ಯವಸ್ಥೆ ಈಗ ಆಗಿದೆ. ಮೊದಲಿದ್ದ ರೀತಿ ಆಯ್ತು, ನಿಮ್ಮ ಸಲಹೆ ಏನಿದೆ ಹೇಳಿ. ಅದು 6 ಗಂಟೆಗೆ ಬಿಟ್ಟು ಅಲ್ಲಿ ಗಿರಿಗಂತೆ ಪ್ರದೇಶದಲ್ಲಿ ಅರಣ್ಯ ಇಲಾಖೆಯವರೇ ಒಂದು ಸ್ಟೇ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ರು. ಅಲ್ಲಿ ನಿಂತು ಬೆಳಿಗ್ಗೆ ಬಂದ್ರೆ ಕರೆಕ್ಟ್ ಆಗ್ತದೆ. ಇಲ್ಲದಿದ್ರೆ ಇನ್ಯಾರಾದ್ರೂ ಆನೆ ತುಳಿತಕ್ಕೆ ಇಲ್ಲ, ಒಳಗಾಗ್ತದೆ. ನಾನ್ ಮಾಡಿದ ಉದ್ದೇಶ ಏನಿದೆ, ಅಲ್ಲಿ ಎಷ್ಟು ಕಿಲೋಮೀಟರ್, 23 ಕಿಲೋಮೀಟರ್ ಸರ್. ಈಗ 23 ಕಿಲೋಮೀಟರ್ ಇದ್ದಿದ್ದು ಕಡಿಮೆ ಮಾಡಿದ್ದಾರೆ. ಇವತ್ತು ಒಂದ್ ಕಡೆ 11 ಕಿಲೋಮೀಟರ್. ಅನ್ನೋದು ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ 6 ಗಂಟೆಗೆ ಇಲ್ಲಿಂದ ಬಿಟ್ರೆ ಸಾಯಂಕಾಲ 6 ಗಂಟೆ ಒಳಗೆ ಬರಬೇಕು ಅಂತ ಹೇಳಿ. ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ, 11 ಕಿಲೋಮೀಟರ್ ಬರ್ಬೋದಲ್ಲ. ಈಗ ನಾವು ಪ್ರಾಕ್ಟಿಕಲ್ ಆಗಿ ನಾವು ಅಲ್ಲಿ ಇರುವವರು, ಇವರೆಲ್ಲ ಬರುವುದು ಸರ್ 12 ಗಂಟೆ ರಾತ್ರಿ. ನೋಡಿ, ಅಲ್ಲಿ ರಾತ್ರಿ ವಾಸ್ತವ್ಯ ಮಾಡಿದ್ರೇನೆ ಅಪಾಯ. ಅಲ್ಲ, ಅವತ್ತು ಹಿಂದೆ ಬಹಳ ವ್ಯವಸ್ಥಿತವಾಗಿತ್ತು. ನಮ್ಮ ಅರಣ್ಯ ಮಂತ್ರಿ ರಮಣಾತ್ರ ಇರುವಾಗ ಅವರು ಅಲ್ಲಿ ಅದನ್ನು ಮಾಡಿಸಿದ್ರಲ್ಲ. ನೋಡಿ, ರಾತ್ರಿ ನೀವು ಅಲ್ಲಿ ವಾಸ್ತವ್ಯ ಮಾಡ್ಲಿಕ್ಕೆ ಅಲ್ಲಿ ಯಾರು ಇರೋದಿಲ್ಲ, ನಮ್ಮವರು ಅಲ್ಲಿ ಬಸ್ ಸೈಡ್ ಇರೋದಿಲ್ಲ. ಅಲ್ಲಿ ಆನೆಗಳು ಬಂದ್ರೆ ಹೆಂಗ್ ಮಾಡ್ತೀರಿ? ಸರ್, ನಮ್ಮ ಸಿಬ್ಬಂದಿಗಳು ಇರ್ತಾರೆ ಅಲ್ಲಿ, ಕ್ವಾರ್ಟರ್ಸ್ ಅಲ್ಲಿ ಉಂಟು. ಎಷ್ಟು ಜನ ಸಿಬ್ಬಂದಿಗಳು ಇರ್ಲಿಕ್ಕೆ ಆಗಲ್ಲ. 4-5 ಜನ ಇರ್ತಾರೆ ಅಲ್ಲಿ. ಆಯ್ತು, ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ. ಹೋದ್ಸಲ 5-6 ಜನ ಇದ್ದಿಲ್ಲ. ರಾತ್ರಿಯಲ್ಲಿ ಯಾರೋ ನಮ್ಮ ಸಿಬ್ಬಂದಿ ಇರ್ತಿದ್ರ? ಕ್ಯಾಂಪ್ ವಾಚರ್ಸ್ ಇರ್ತಾರೆ ಸರ್, ಬಟ್ ಟ್ರೆಕಿಂಗ್ ರೂಟ್ ಅಲ್ಲಿ ಇಲ್ಲ ಸರ್. ಕ್ಯಾಂಪ್ ವಾಚರ್ಸ್ ಇರ್ತಾರೆ ಸರ್. ಕ್ಯಾಂಪ್ ವಾಚರ್ಸ್ ಇದ್ರು ಟ್ರೆಕ್ಕಿಂಗ್ ರೂಟ್ ಅಲ್ಲಿ ಎಲ್ಲ ಇರ್ತಾರೆ. ಅಲ್ಲ, ಇಷ್ಟರವರೆಗೆ ಸರ್ ಇರುವುದಲ್ಲ ಸರ್. ಈಗ ರೂಟ್ ಅಲ್ಲಿ ದುರ್ಘಟನೆ ಆದ್ರೆ ಏನ್ ಮಾಡ್ತಾರೆ? ಆದ್ರೂ ಅದ್ರ ಬಗ್ಗೆ ವಿಚಾರ ಮಾಡ್ತೇವೆ. ಯಾಕಂದ್ರೆ ಇಷ್ಟರವರೆಗೆ ಅಂತ ಅನಾಹುತಗಳಲ್ಲಿ ಸ್ಟೇ ಆಗಿ ಏನು ಆಗಿಲ್ಲ, ವ್ಯವಸ್ಥಿತವಾಗಿ ಇದೆ ಅಲ್ಲಿ. ಆ ಥರ ಸ್ಟೇ ಆಗಿಲ್ಲ. ಆದ್ರೆ ಈಗ ಹೊಸದಾಗಿ ಅನಿಮಲ್ ಬಿಹೇವಿಯರ್ ಯಾರಿಗೂ ಗೊತ್ತಾಗ್ತಾ ಇಲ್ಲ. ದುಬಾರಿ ಎಲ್ಲ ಆಯ್ತು ದುರ್ಘಟನೆ. ಹಿಂದೆ ಆಗಿತ್ತ? ಸಡನ್ಲಿ ಬಹಳಷ್ಟು ನೀವು ನೂರಾರು ಜನ, ಸಾವಿರಾರು ಜನ ಹೋಗಿ ಆನೆಗೆ ಟಚ್ ಮಾಡಿ ಆನೆ ಅಕ್ಕಪಕ್ಕದಲ್ಲಿ ಇದ್ದುಕೊಂಡು ಬೆಲ್ಲ ಕೊಟ್ಟು ಅದಕ್ಕೆ ಸೆಲ್ಫಿ ಹಿಡ್ಕೊಂಡು ರೀಲ್ಸ್ ಮಾಡಿಕೊಂಡು ಹೋಗ್ಬಿಟ್ರೆ ದುರ್ಘಟನೆಗಳಾಗಿ ಆಗ್ತವೆ. ಮತ್ತೆ ಒಬ್ರು ಇಬ್ರು ಮಾವುತರು ನಮ್ಮ ಅಧಿಕಾರಿಗಳು 4 ಜನ ಇರ್ತಾರೆ, 2 ಇರ್ತಾರೆ. 100 ಜನ 500 ಜನ ಒಂದೇ ಕಡೆ ಸೇರ್ಬಿಟ್ರೆ ಹೆಂಗ್ ಕಂಟ್ರೋಲ್ ಆಗುತ್ತೆ? ಅಲ್ಲಿ ಈಗ ಸರ್, ಈಗ ಡಿಸಿಪ್ಲಿನ್ ಎಲ್ಲರಲ್ಲಿ ಬೇಕಲ್ಲ, ಬೇರೆ ನಿಯಂತ್ರಣ ಮಾಡ್ಬೇಕಾಗುತ್ತೆ. ಸರ್, ಬೇರೆ ಕಡೆ ಇರೋ ಚಾರಣಕ್ಕೂ ಕುಮಾರ ಪರ್ವತ ಚಾರಣಕ್ಕೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಇಲ್ಲಿ ಇರ್ತಕ್ಕಂಥ ಇಲ್ಲಿವರೆಗೆ ಹೋಗಿದ್ದರದಲ್ಲಿ ಬಹಳಷ್ಟು ಚಾರಣಿಗರು ಹೋಗಿ ಅಲ್ಲಿ ಸ್ಟೇ ಆಗಿ ಅಲ್ಲಿಂದ ಬೆಳಿಗ್ಗೆ ಕುಮಾರ ಪರ್ವತ ಹೋಗಿ ಬಂದು ಮತ್ತೆ ಬಂದಿದ್ದಾರೆ. ಏನು ಇಷ್ಟವಾಗಿ ಏನಿದು ಆಗಿಲ್ಲ, ಆಗಲೂ ಬಾರದು ಅದು. ಅದೇ ಬಗ್ಗೆ ತಾವು ಒಂದು ಆ ಬಗ್ಗೆ ಪರಿಸ್ಥಿತಿ ಸ್ವಲ್ಪ ಏನಾದರೂ ಅದರ ಬಗ್ಗೆ ಹಿರಿಯ ಅಧಿಕಾರಿಗಳ ಜೊತೆಲಿ ಚರ್ಚೆ ಮಾಡ್ತಾರೆ. ಓಕೆ ಓಕೆ ಸರ್, ಅರಣ್ಯದೊಳಗೆ ಮಾಧ್ಯಮ ವರದಿ ಮಾಡಲಿಕ್ಕೆ ಪರ್ಮಿಷನ್ ಆಗಬೇಕಾ? ನಮಗೆ ಮಾಧ್ಯಮದಲ್ಲಿ ವರದಿ ಮಾಡಲಿಕ್ಕೆ ಪರ್ಮಿಷನ್ ಆಗಬೇಕಾ? ಲಾಸ್ಟ್ ಟೈಮ್ ನಾವೊಂದು ವರದಿಗೆ ಹೋಗಿರುವಾಗ ನಿಮ್ಮ ಮೇಲೆ ನಾವು ಟ್ರೆಸ್ಪೇಸ್ ಕೇಸ್ ಮಾಡ್ತೇವೆ ಅಂತ ಹೇಳಿದ್ರು ಅವರು ಅರಣ್ಯ ಅಧಿಕಾರಿಗಳು. ಇಲ್ಲಿ ಭಾಗ್ಯ ಅಂತ ಹೇಳುವಲ್ಲಿ ಒಂದು ಮರ ತುಂಡು ಮಾಡಿದ ವಿಚಾರದಲ್ಲಿ ನಾವು ವರದಿ ಮಾಡಲಿಕ್ಕೆ ಹೋಗಿದ್ದಾಗ ವಿಡಿಯೋ ಎಲ್ಲ ಡಿಲೀಟ್ ಮಾಡಿದ್ರು. ನಾನು ಹೋಗಿದ್ದೆ ಅಲ್ಲಿ ಆ ಸ್ಪಾಟಿಗೆ. ತುಂಬ ಅರಣ್ಯದ ಡೀಪ್ ಹೋಗಲಿಲ್ಲ, 1 ಕಿಲೋಮೀಟರ್ 2 ಕಿಲೋಮೀಟರ್ ಒಳಗೆ ಹೋಗಿ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಎಲ್ಲ ಡಿಸಿಎಫ್ಗೆ ಎಸಿಎಫ್ಗೆ ತಗೊಂಡು ಸಭೆ ಮಾಡಿ ಮಾಧ್ಯಮದವರಿಗೆ ಒಂದು ಸಂಪರ್ಕ ಚೆನ್ನಾಗಿ ಇಟ್ಕೊಂಡು ಏನ್ ಮಾಹಿತಿ ಬೇಕಾಗಿದೆ, ಏನ್ ಮಾಡ್ಬೇಕಾಗಿದೆ ಮಾಡಿ. ಓಕೆ, ಥ್ಯಾಂಕ್ ಯು. ರಾಜಕಾರಣದ ಬಗ್ಗೆ ಮತ್ತು ಒಂದಷ್ಟು ದೆಹಲಿ ಪರೇಡ್ ಬಗ್ಗೆ ಇಲ್ಲ ನೋಡಿ, ಈಗ ರಾಜ್ಯಸಭೆ ಚುನಾವಣೆಗಳಿದೆ, MLC ಚುನಾವಣೆಗಳಿದೆ. ಹೀಗಾಗಿ ವರಿಷ್ಠರ ಜೊತೆಯಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಚರ್ಚೆ ಮಾಡಲಿಕ್ಕೆ ಹೋಗಿದ್ದಾರೆ. ಅದಕ್ಕೆ ಇಷ್ಟ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ. ನಾಯಕತ್ವ ಏನಾದರೂ ಬದಲಾವಣೆ ಆಗೋ ಚಾನ್ಸಸ್ ಇದೆ? ನೋಡಿ, ಇವೆಲ್ಲ ಅಪ್ರಸ್ತುತ ಇವತ್ತು. ಹೀಗಾಗಿ ಉತ್ತಮವಾಗಿ ಆಡಳಿತ ಕೊಡ್ತಾ ಇದ್ದೇವೆ, ಅಭಿವೃದ್ಧಿ ಮಾಡ್ತಾ ಇದ್ದೇವೆ, ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ. ಜನಪರ ಜೀವಪರ ಆಡಳಿತ ಕೊಟ್ಟು ಇವತ್ತು ಎಲ್ಲ ಉಪಚುನಾವಣೆಗಳಲ್ಲಿ ಗೆದ್ದಿದ್ದೇವೆ. ಮುಂದೆನೂ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೇವೆ. ಸೊ ಇದೆಲ್ಲ ಇದೆ. ಅದಕ್ಕೆ ಬಿಟ್ಟು ಇಂಥದ್ದೇನೋ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿ, ಅನವಶ್ಯಕ ಪ್ರಶ್ನೆಗಳಿಗೆ ಉತ್ತರ ಕೊಡೋಲ್ಲ ಅರ್ಥ ಇಲ್ಲ. ಥ್ಯಾಂಕ್ ಯು.